ಭಾರತದ ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ಅಟ್ಯಾಕ್ ಮಾಡ್ತಾ ಇದೆ. ಇದೊಂದು ಆರೋಪ ಮಾಡಿದ್ರು. ಪಂಜಾಬ್ನ ಗುರುದಾಸ್ಪುರದಲ್ಲಿ ಬೃಹತ್ ಕಂದಕ ಒಂದು ಸೃಷ್ಟಿಯಾಗಿದೆ. ಅಂದರೆ ಅವರ ಕ್ಷಿಪಣಿ ಬಂದು ಬಿದ್ದಿರೋದು. ಅಂದರೆ ಇವರ ಉದ್ದೇಶ ಏನು? ಭಾರತದ ನಾಗರಿಕರನ್ನ ಗುರಿಯಾಗಿಸಿ ಪಂಜಾಬ್ನ ಗುರುದಾಸ್ಪುರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಬೃಹತ್ ಕಂದಕ ಸೃಷ್ಟಿಯಾಗಿದೆ. ನಾವು ನಿಮಗೆ ವಿಡಿಯೋಸನ್ನು ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಕಂದಕ ನಿರ್ಮಾಣ ಆಗಿದೆ ಅಂತಂದರೆ, ಹಾಗಾದರೆ ಪಾಕಿಸ್ತಾನದ ಉದ್ದೇಶ ಏನು? ಇವೆಲ್ಲ ಸಿವಿಲಿಯನ್ಸ್ ಏರಿಯಾ, ನಾಗರಿಕರು ವಾಸ ಮಾಡುವಂತಹ ಪ್ರದೇಶ. ಯಾವುದೋ ಒಂದು ಬಯಲು ಪ್ರದೇಶದಲ್ಲಿ ಬಂದು ಬಿದ್ದಿದೆ. ಇಷ್ಟು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಅಕಸ್ಮಾತ್ ಜನನಿಬಿಡ ಪ್ರದೇಶದ ಮೇಲೆ ಇದು ಬಿದ್ದಿತ್ತು ಅಂತ ಅಂದ್ಕೊಳ್ಳೋಣ, ಅಪಾರ ಸಾವು ನೋವುಗಳಾಗ್ತಾ ಇತ್ತು. ಹಾಗಾಗಿ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಯುದ್ಧ ಮಾಡುತ್ತೆ ಅನ್ನೋದೇ ಆದರೆ ಅದಕ್ಕೆ ಸರಿಯಾದ ಉತ್ತರ ಕೊಡಲೇಬೇಕು. ಅಮಾಯಕರ ಮೇಲೆ ಯಾಕೆ ದಾಳಿ ಮಾಡಬೇಕು? ನೀವೇನೇ ಹೋರಾಟ ಮಾಡಿದ್ರೂ ಸೇನೆಯ ಮೇಲೆ ಹೋರಾಟ ಮಾಡಿ, ನಮ್ಮ ಸೇನೆಯನ್ನು ಎದುರಿಸಿ. ಅದು ನಿಜವಾದ ಯುದ್ಧ. ಸಿಕ್ಕ ಕಡೆ ನೀವು ಮಿಸೈಲ್ಸ್ಗಳನ್ನ ಹಾರಿಸ್ತೀನಿ, ಡ್ರೋನ್ಗಳನ್ನ ಹಾರಿಸ್ತೀನಿ, ಪ್ರಾರ್ಥನಾ ಮಂದಿರದ ಮೇಲೆ ಹಾರಿಸ್ತೀನಿ, ಸ್ಕೂಲು ಕಾಲೇಜ್ ಮೇಲೆ ಹಾರಿಸ್ತೀನಿ, ಹಾಸ್ಪಿಟ್ಲ್ ಮೇಲೆ ಹಾರಿಸ್ತೀನಿ ಅಂತಂದರೆ ಅದು ದಟ್ ಈಸ್ ಮೀನಿಂಗ್ಲೆಸ್. ಸೊ ಚಿಚ್ರಾ ಅಂತಕ್ಕಂಥ ಒಂದು ಗ್ರಾಮ, ಆ ಚಿಚ್ರಾ ಅಂತಕ್ಕಂಥ ಗ್ರಾಮದಲ್ಲಿ ಬೃಹತ್ ಹೊಂಡ ನಿರ್ಮಾಣ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ.